ತುಂಬಾ ಬದಲಾವಣೆ ಆಗಿದೆ ಸರ್. ಹೇಗೆ ಅಂದ್ರೆ ನನ್ಗೆ ಏನು ಜೀವನದಲ್ಲಿ ಏನೂ ಮಾಡೋದ್ ಬೇಡ, ಸಾಕು ಜೀವನ ಇಷ್ಟೇ ಸಾಕಾಗಿದೆ, ಏನಾದ್ರೂ ಮಾಡ್ಕೊಳ್ಳೋಣ ಅನ್ನೋ ಸ್ಟೇಜ್ ಹೊರಟೋಗಿದೆ. ಈಗ ನಂದಂತ ಅದ ಒಂದು ಪಾರ್ಲರ್ ಮಾಡ್ಕೊಂಡೆ. ಈಗ ನಾನು ದೇವ್ರನ್ನ ಅನ್ಕೊಂಡು ಹೋಗಿದ್ದೆ, ಒಂದು ಗಾಡಿ ಬುಕ್ ಮಾಡಿದೀನಿ. ಈಗ ಮುಂದೆ ಒಂದ್ ಸ್ವಲ್ಪ ಕೇಳಿದೀನಿ ಸ್ವಾಮೀಜಿ ಅವ್ರನ್ನ, ಮುಂದೆ ಒಂದ್ ಸ್ವಲ್ಪ ಮನೆ ತಗೊಳ್ಳೋದ್ರಲ್ಲೂ ಇದೀನಿ. ಲೈಫಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್. ಇಲ್ಲಿಗೆ ಬಂದ್ಮೇಲೆ ಸುಮ್ನೆ ಯಾರೋ ಹೇಳ್ತಾರೆ ಅನ್ನೋದು, ಯೂಟ್ಯೂಬ್ ನೋಡಿದ್ರು ಬಂದ್ರು ಅನ್ನೋದಲ್ಲ. ಇಲ್ಲಿ ಬಂದು ಒಂದ್ಸಲಿ ಅವ್ರಿಗೆ ಅನುಭವ ಆಗ್ಬೇಕು. ಅನುಭವ ಆದ್ರೆ ಗೊತ್ತಾಗುತ್ತೆ. ಲೈಫಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್. ರಾಯರಿದ್ದಾರೆ ಸರ್, 100% ರಾಯರಿದ್ದಾರೆ. ಎಲ್ಲಾರ್ಗು ಇದಾರೆ, ನಂಬಬೇಕಷ್ಟೇ. ನಂಬಿದ್ರೆ ರಾಯರಿದ್ದಾರೆ ಸರ್. ಬರೋ ಅಂತ ಭಕ್ತರಿಗೆ ನಂಬಿಕೆ ಇರ್ಬೇಕು. ಫಸ್ಟ್ ನಂಬಿಕೆ ಇದ್ದು ಬಂದು ಅವ್ರದ್ದು ಏನಿದೆ ದೇವ್ರ ಹತ್ರ ಒಪ್ಸಿದ್ರೆ, ಒಂದ್ ಕೇಳಿದ್ರೆ 100 ಕೊಡ್ತಾನೆ ದೇವ್ರು. ಅಷ್ಟೇ, ನಂಬೇಕಷ್ಟೇ. ನಂಬಿ ಬಂದೋದ್ರೆ ಅವ್ರಿಗೆ ಒಂದು ವಾರದಲ್ಲಿ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ವಾರ, 2 ದಿನ, 3 ದಿನದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ನಂಬಿಕೆ ಬರ್ಬೇಕಷ್ಟೇನೆ. ಆಯ್ತು, ಒಂದು 2-3 ವಾರ ಬಂದಾಗ ನನಗೆ ಸಂಕಲ್ಪ ಮಾಡಿದ್ರೆ ಕಾಯಿ ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ. ತಲೆ ಸುತ್ತ ಬರೋದು, ಇಲ್ಲೇ ಮಲ್ಕೊಂಡ್ಬಿಡೋಣ ಅನ್ಸೋದು, ಇಲ್ಲಿಂದ ಫಸ್ಟ್ ಹೊರಟೋಗೋಣ ಅನ್ಸೋದು. 5ನೇ ವಾರದಿಂದ ನಾನೆಲ್ಲ ಆರಾಮಾಗಿದ್ದೀನಿ. ಅಂದ್ರೆ ತುಂಬಾ ಚೇಂಜಸ್ ಇದೆ ಸರ್, ತುಂಬಾ ಚೇಂಜಸ್ ಇದೆ. ನಮ್ದು 17 ವಾರ ಆಗಿದೆ. ಎಷ್ಟೋ ನೆಮ್ಮದಿಯಾಗಿದ್ದೀನಿ. ಮಕ್ಕಳು ಎಲ್ಲ ಬುದ್ಧಿ ಕಲ್ತಿದ್ದಾರೆ ಸರ್, ನೆಮ್ಮದಿಯಾಗಿದ್ದೀನಿ ಸರ್.